ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ನಿಮಗೆ ಈಗ ಫಸ್ಟ್ ರೌಂಡ್ ರಿಸಲ್ಟ್ನ ನಂತರ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ. ಏನು ಮಾಡಬೇಕು, ಯಾವ ಚಾಯ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು, ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಿದರೆ ಅದರ ಡಿಸಿಷನ್ನು ಏನು ಮಾಡುತ್ತೆ, ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನಾನು ಮೊದಲೇ ಹೇಳಿದ್ದೆ, ನೀವು ಹೇಗೆ KCET ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಇದೆ, ಅದೇ ರೀತಿ ಈ ಚಾಯ್ಸ್ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೇ ಒಂದು ಚಾಯ್ಸ್ ಸೆಲೆಕ್ಷನ್ ಮಾಡಿ ಆದಮೇಲೆ ಆ ಡಿಸಿಷನ್ನ ರಿವರ್ಟ್ ಬ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಕರೆಕ್ಟ್ ಕೇಳ್ಕೊಳ್ಳಿ. ಇದು ಫ್ಲೋ ಚಾರ್ಟು. ಇದಿಲ್ಲಿ ನೋಡಿ, ನಾನು ಇದನ್ನು ಸ್ಕ್ರೋಲ್ ಮಾಡಿದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿ ಬುಲೆಟಿನ್ 2 ಅಂತ ಸ್ಟಾರ್ಟ್ ಮಾಡಿ ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ 2024 UGCET 2024. ಓಕೆ, ಇದು ಅವರು ರಿಲೀಸ್ ಮಾಡಿರುವಂಥ ಈ ವರ್ಷಕ್ಕೆ ರಿಲೀಸ್ ಮಾಡಿರುವಂತಹ ಇನ್ಫಾರ್ಮೇಷನ್ ಬುಲೆಟಿನ್, ಆಯಿತಾ. ಅದರಲ್ಲಿ ನೋಡಿ, ಸಿಂಪಲ್ ಇದು ಡೌನ್ಲೋಡಿಂದ KE ವೆಬ್ಸೈಟ್ ಸ್ಲಿಪ್ ಅದಾಗಿ ಆಯಿತು, ಆಪ್ಷನ್ ಎಂಟ್ರಿ ಆಯಿತು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದೆಲ್ಲದೂ ಆಯಿತು ನಿಮ್ಗೆ. ಈಗ ನೋಡಿ, ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಆರ್ ಡಿಲೀಟ್. ಇಲ್ಲಿಯವರೆಗೆ ಪ್ರಾಸೆಸ್ ಆಲ್ರೆಡಿ ಆಗಿದೆ. 1 2 3 4 4th ಒನ್ವರೆಗೆ ನಿಮ್ದು ಆಲ್ರೆಡಿ ಪ್ರಾಸೆಸ್ ಆಗಿದೆ. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಕಾರ್ಡಿಂಗ್ ಟು ಅವರ ಶೆಡ್ಯೂಲನ್ನು ರಿಲೀಸ್ ಮಾಡಿದ ಪ್ರಕಾರ ಆನ್ ಫಸ್ಟ್ ಆಫ್ ಸೆಪ್ಟೆಂಬರ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಅಕಾರ್ಡಿಂಗ್ ಟು ದೆಮ್. ಕರೆಕ್ಟಾ? ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡಿ, ಸೀಟ್ ಅಲಾಟ್ಮೆಂಟ್ ಇನ್ ಫಸ್ಟ್ ರೌಂಡ್ ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಚಾಯ್ಸ್. ಅಂದರೆ ನಿಮಗೀಗ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗಿದೆ ನೋಡಿ, ಯು ನೀಡ್ ಟು ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಚಾಯ್ಸ್. ಅಂದರೆ ಏನಂತ ಕೇಳಿದ್ರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಆಗುತ್ತೆ. ಸೀಟ್ ಆದ ತಕ್ಷಣ ಯು ಹ್ಯಾವ್ 4 ಚಾಯ್ಸ್. ವೆರಿ ಇಂಪಾರ್ಟೆಂಟ್. 4 ಚಾಯ್ಸ್ಗಳಿರುತ್ತೆ ಸ್ಟೂಡೆಂಟ್ಸು. ಯು ಹ್ಯಾವ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4. ಓಕೆ, ವೆರಿ ಇಂಪಾರ್ಟೆಂಟು. ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಆಗುತ್ತೆ, ನೀವು 4 ಚಾಯ್ಸ್ ಇರುತ್ತೆ, ಆಯಿತಾ. ಕಾಮಿಡ್ಕೇದಲ್ಲೂ ಹಾಗೆ, ಅಲ್ಲಿ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾರೆ, ರಿಜೆಕ್ಟ್, ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಎಕ್ಸಿಟ್ ಅಂತ. ಬಟ್ ಇದರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಅಂದರೆ ಮೀನಿಂಗ್ ಏನಂತ ಕೇಳಿದರೆ ಕೇಳ್ಕೊಳ್ಳಿ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದು ಕಾಲೇಜು ನಿಮಗೆ ಅಲಾಟ್ ಆಗಿದೆ, ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ, ಅದರಿಂದ ಯು ಆರ್ ಸ್ಯಾಟಿಸ್ಫೈಡ್. ನಿಮಗೆ ಸಿಕ್ಕಿರೋ ಕಾಲೇಜಿಂದ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ. ಸೊ ದ್ಯಾಟ್ ನೀವೇನು ಮಾಡ್ತೀರಾ, ಚಲನನ್ನು ಡೌನ್ಲೋಡ್ ಮಾಡ್ತೀರಾ. ಚಲನನ್ನು ಡೌನ್ಲೋಡ್ ಮಾಡಿ ಕಾಲೇಜಿಗೆ ಹೋಗಿ ಫೀಸನ್ನು ಕಟ್ಟಿ ಕಾಲೇಜಿಗೆ ರಿಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಮೀನಿಂಗು. ಕರೆಕ್ಟ್ ಕೇಳ್ಕೊಳ್ಳಿ. ಆಮೇಲೆ ಅವರೊಂದು ಡೇಟ್ ಹೇಳ್ತಾರೆ, ಮೇ ಬಿ ಸೆಪ್ಟೆಂಬರ್ 25 ಅಥವಾ ಸೆಪ್ಟೆಂಬರ್ ಎಂಡಲ್ಲಿ ಅಂತ ಡೇಟ್ ಹೇಳ್ತಾರೆ. ಆ ಡೇಟಿಗೆ ಕಾಲೇಜಿಗೆ ಹೋಗ್ತೀರಾ. ದಿಸ್ ಈಸ್ ಚಾಯ್ಸ್ 1, ಆಯಿತಾ. ಚಾಯ್ಸ್ 2 ಅಂದರೆ ರಿಪೋರ್ಟಿಂಗ್ ಟೈಮ್ ಸೆಪ್ಟೆಂಬರ್ ಎಂಡಲ್ಲ, ರಿಪೋರ್ಟಿಂಗ್ ಟೈಮ್ ಅವ್ರು ಹೇಳಿರ್ತಾರೆ, ರಿಲೀಸ್ ಮಾಡ್ತಾರೆ. KEಯಿಂದ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ ಚಲನ್ ಡೌನ್ಲೋಡ್ ಮಾಡಲಿಕ್ಕೆ, ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಇಂತಿಷ್ಟು ದಿನ, ಅದಾದ ನಂತರ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಇಂತಿಷ್ಟು ದಿನ. ಯಾರಿಗೆ? ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರಿಗೆ. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರಿಗೆ ಅಲ್ಲಿ ನೋಡಿ, ಸ್ಯಾಟಿಸ್ಫೈಡ್ ಬಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೇಟ್ ಫಾರ್ ಸೆಕೆಂಡ್ ರೌಂಡ್. ಏನು ಮಾಡ್ತೀರಾ? ಚಾಯ್ಸ್ 2 ಅಂದರೆ ಮೀನಿಂಗ್ ಏನು ಹೇಳಿ, ನಿಮ್ಮ ಸಿಕ್ಕಿರೋ ಕಾಲೇಜಿಂದ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಖುಷಿಯಾಗಿದೆ, ಆ್ಯಂಡ್ ಸಿಕ್ಕಿರೋ ಕಾಲೇಜಿನ ಹೋಲ್ಡ್ ಮಾಡಿಕೊಂಡು ಇನ್ನೂ ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ತೇನೆ ಅಂತ ಮೀನಿಂಗ್. ಇನ್ನೂ ಬೆಟರ್ ಕಾಲೇಜ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಮೀನಿಂಗ್ ಟು ಸೇ ದ್ಯಾಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ನೋಡಿ, ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಅಲಾಟ್ ಆಗಿರುತ್ತೆ ಅದನ್ನು ಬಿಟ್ಟು ಅದರ ಕೆಳಗಡೆ ಇರೋದು ಡಿಲೀಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾವುದು ಉಳಿತದೆ ಕೇಳಿದರೆ, ಫಾರ್ ಎಕ್ಸಾಂಪಲ್ ನಿಮಗೀಗ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, NIEಯಲ್ಲಿ IS ಆಗಿದೆ ಅಂತ ಅಂದ್ಕೊಳ್ಳಿ. NIEಯಲ್ಲಿ IS ಆಗಿದೆ, ಮೇಲ್ಗಡೆ NICS ಇದೆ, ಅದ್ರ ಮೇಲ್ಗಡೆ JCE, BMS, MS ರಾಮಯ್ಯ, ಯಾವುದು PS ಎಲ್ಲದೂ ಇದೆ ಅಂತ ಅಂದ್ಕೊಳ್ಳಿ, RV, ಆಯಿತಾ. ಈಗ ನಿಮಗೆ NIEಯಲ್ಲಿ IS ಆಯಿತು, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ NIE ಕೆಳಗಡೆ ಫಾರ್ ಎಕ್ಸಾಂಪಲ್ BIT, BMS, IT ಅಲ್ಲಿ ಇಟ್ಟಿದ್ರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ BIT, BMS, IT ಎಲ್ಲದೂ ಕೂಡ ಡಿಲೀಟ್ ಆಗಿ ಹೋಗುತ್ತೆ. NIE ಇಂದ ಮೇಲ್ಗಡೆ ಇರುವಂತಹ NICS ಇದೆ ನೋಡಿ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. NICS ಡಿಲೀಟ್ ಆಗೋದಿಲ್ಲ, ಕಾಲೇಜು ಡಿಲೀಟ್ ಆಗೋದಲ್ಲ. ನಿಮ್ಗೆ ಯಾವ ಕೋರ್ಸ್ ಇದಾಗಿದೆ ನೋಡಿ, ಅದು ಬಿಟ್ಟು ಉಳಿದಿರೋದು ಮೇಲ್ಗಡೆ ಇರೋದು ಉಳಿತದೆ, ಕೆಳಗಡೆ ಇರೋದು ಎಲ್ಲದೂ ಕೂಡ ಡಿಲೀಟ್ ಆಗೋಗುತ್ತೆ. ಇಂಪಾರ್ಟೆಂಟ್. NIIS ಅದು ಬಿಡಿ, ಹೇಗಿದ್ದು ನಿಮ್ದು ಹೋಲ್ಡಲ್ಲಿ ಇರುತ್ತೆ, ಅದ್ರ ಕೆಳಗಡೆ ಇರೋದು ಪೂರ್ತಿ ಡಿಲೀಟ್ ಆಗೋಗುತ್ತೆ. NIIS ಇಂದ ಮೇಲ್ಗಡೆ ಯಾವುದಿದೆ NICS ಮತ್ತು ಬೇರೆ ಕಾಲೇಜುಗಳನ್ನು ಯಾವುದೆಲ್ಲ ಇಟ್ಟಿದ್ದೀರಾ ಅದೆಲ್ಲದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದರೆ ಮೀನಿಂಗು ಇದು ನೀವು ಸೇಫರ್ ಸೈಡಲ್ಲಿ ಇದ್ದೀರಾ ಅಂತ ಮೀನಿಂಗು.
ಈಗ ಚಾಯ್ಸ್ 3 ಮಾಡಿದವರಿಗೆ ಹೇಳ್ತೇನೆ ನೋಡಿ, ಮತ್ತು ಚಾಯ್ಸ್ 2 ತೊಗೊಂಡವರಿಗೆ ಫೀಸ್ ಪೇಮೆಂಟ್ ಮಾಡಲಿಕ್ಕಿಲ್ಲ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಮಾಡಿದರೆ ನೋ ಫೀಸ್ ಪೇಮೆಂಟ್. ಈಗ ಚಾಯ್ಸ್ 3 ಮಾಡಿದವ್ರಿಗೆ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಚಾಯ್ಸ್ 3 ಮಾಡಿದವರಿಗೆ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ವಿದೌಟ್ ಹೋಲ್ಡಿಂಗ್ ಎನಿ ಸೀಟ್. ಚಾಯ್ಸ್ 3 ಮಾಡಿದರೆ ಮೀನಿಂಗ್ ಏನು ಹೇಳಿ, ನಿಮ್ಗೆ ಯಾವ ಸೀಟಿಗೆ ಅಲಾಟ್ ಆಗಿದೆ ನೋಡಿ ಅದರಿಂದ ನನಗೆ ಖುಷಿ ಆಗಿಲ್ಲ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ನನಗೀಗ ಅಲಾಟ್ ಆಗಿರೋ ಸೀಟನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ. ರಿಜೆಕ್ಟ್ ಮಾಡಿ ಇನ್ನೂ ಬೆಟರ್ ಕಾಲೇಜಿಗೋಸ್ಕರ ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ, ಬೆಟರ್ ಕಾಲೇಜ್ ಅಥವಾ ಬೆಟರ್ ಕೋರ್ಸ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಕೆಳಗಡೆದು ಡಿಲೀಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲನ್ನು ಕೊಡ್ತೇನೆ ನೋಡಿ. ನಿಮಗೆ NIIS ಆಗಿದೆ ಅಂತ ಅಂದ್ಕೊಳ್ಳಿ, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ NIಯಲ್ಲಿರುವಂಥ IS ಅನ್ನೋದು ಡಿಲೀಟ್ ಆಗುತ್ತೆ. ಅದ್ರ ಕೆಳಗಡೆ ಫಾರ್ ಎಕ್ಸಾಂಪಲ್ BIT BMS IT ಎಲ್ಲ ಹಾಕಿದರೆ ಅದೆಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದು ಡಿಲೀಟ್ ಆಗೋದಿಲ್ಲ. ನೀವು ಯಾವ ಕಾಲೇಜ್ ಅಲೌಟ್ ಆಗಿದೆ ಅದನ್ನು ಮಾತ್ರ ರಿಜೆಕ್ಟ್ ಮಾಡ್ತಾ ಇರೋದು. ಪ್ಲಸ್ ಆ NIIS ಇಂದ ಮೇಲ್ಗಡೆ ಯಾವುದಲ್ಲಿದೆ ಅದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. NICS BMS IT ಅಥವಾ ಬೇರೆ ಯಾವ ಕಾಲೇಜ್ ಹಾಕಿದ್ರು, BMSc RVIT MS ರಾಮಯ್ಯ ಏನೇನು ಹಾಕಿದ್ದೀರ ನೋಡಿ ಅದೆಲ್ಲದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಅವ್ರಿಗೂ ಅಲಾಟ್ ಮಾಡಿದ್ದಾರೆ ಅದು ಮಾತ್ರ ಡಿಲೀಟ್ ಆಗುತ್ತೆ. ಓಕೆ, ಇದು ಆ್ಯಕ್ಚುಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಲ್ಲ. ಅಪ್ಗ್ರೇಡ್ ಹೇಗಾಗುತ್ತೆ ಅಂದರೆ ನನ್ನ ಒಪಿನಿಯನ್ ಪ್ರಕಾರ, ಯಾಕಂತ ಕೇಳಿದರೆ ಕೆಳಗಡೆ ಇರೋ ಕಾಲೇಜ್ಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದರೆ ಕೆಳಗಡೆ ಇರೋ ಕಾಲೇಜು ಯಾವತ್ತೂ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗಿಂತ ಬೆಟರ್ ಅಂತೂ ಇರೋದಿಲ್ಲ. ಬಟ್ ಎನಿವೆ ನಾನು ನಿಮ್ಗೆ ಹೇಳ್ತಾ ಇರೋದು, ಚಾಯ್ಸ್ 3 ಮಾಡಿದರೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಅಲಾಟ್ ಆಗಿದೆ ಅದು ಡಿಲೀಟ್ ಆಗುತ್ತೆ, ಅದ್ರ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದ್ರ ಮೇಲ್ಗಡೆದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅಂದರೆ ನೆಕ್ಸ್ಟ್ ರೌಂಡಿಗೆ ಇರುತ್ತೆ. ಇದು ಚಾಯ್ಸ್ 3. ಚಾಯ್ಸ್ 3 ಇದ್ದಾಗ ನಿಮ್ಮ ಕೈಯಲ್ಲಿ ಯಾವ ಕೋರ್ಸ್ ಅಥವಾ ಯಾವ ಕಾಲೇಜ್ಗಳು ಕೂಡ ಹೋಲ್ಡಲ್ಲಿ ಇರೋದಿಲ್ಲ, ಸ್ವಲ್ಪ ರಿಸ್ಕಿ. ವಿದೌಟ್ ಎನಿಥಿಂಗ್ ಯು ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ರೌಂಡ್. ಆಯಿತಾ. ಚಾಯ್ಸ್ 4 ಅಂತ ಹೇಳಿದರೆ, ನನಗೆ ಈ CET ಬೇಡವೇ ಬೇಡ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ KCET ಕೌನ್ಸಿಲಿಂಗ್, ಐ ಆಮ್ ಗೋಯಿಂಗ್ ಟು ಎಕ್ಸಿಟ್ ಫ್ರಮ್ ದಿ KCET ಕೌನ್ಸಿಲಿಂಗ್ ಅಂತ ಮೀನಿಂಗು. ಎಕ್ಸಿಟ್ ಆಗ್ತೀರಾ. ಆಯಿತಾ. ಇದಿಷ್ಟು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಚಾಯ್ಸ್ 1 ನೀವು ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದ್ದರೆ ಹೋಗಿ ಕಾಲೇಜಿಗೆ ಇದಾಗೋದು, ಸೇಫರ್ ಸೈಡ್. ಚಾಯ್ಸ್ 2 ನೀವು ಕಾಲೇಜ್ ಸಿಕ್ಕಿರೋ ಕಾಲೇಜನ್ನು ಅಲಾಟ್ ಆಗಿರೋ ಕಾಲೇಜಿಂದ ಅಥವಾ ಕೋರ್ಸಿಂದ ಇಂಟ್ರೆಸ್ಟ್ ಅಂದರೆ ಇದಾಗಿದ್ದೀರಾ, ಸ್ಯಾಟಿಸ್ಫೈ ಆಗಿದ್ದೀರಾ, ಬಟ್ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಆವಾಗ ಫೀಸ್ ಪೇ ಮಾಡಲಿಕ್ಕಿಲ್ಲ. ಚಾಯ್ಸ್ 3 ಅಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜಿನ ಕೋರ್ಸ್ ನಿಮ್ಗೆ ಇಷ್ಟ ಇಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ. ಸೊ ದ್ಯಾಟ್ ಅದರಿಂದ ಮೇಲ್ಗಡೆ ಇರೋ ಕಾಲೇಜು ಕೂಡ ಕಾಲೇಜು ಕೋರ್ಸ್ಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ ಕೆಳಗಡೆ ಇರೋ ಕಾಲೇಜ್ಗಳು ಕೂಡ ಮತ್ತು ಕೋರ್ಸ್ಗಳು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಫೀಸ್ ಪೇ ಮಾಡಲಿಕ್ಕಿಲ್ಲ. ಚಾಯ್ಸ್ 4 ಅಂತ ಹೇಳಿದರೆ ನೀವು ಕಂಪ್ಲೀಟ್ಲಿ KCET ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಮೀನಿಂಗು. ಓಕೆ, ಅದೇ ಯಾರಿಗಾದರೂ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೇ ಇದ್ದರೆ ನೀವೇನೂ ಆ್ಯಕ್ಷನ್ ತಗೊಳ್ಳಿಕ್ಕಿಲ್ಲ. ಇಟ್ ಈಸ್ ಬೈ ಡಿಫಾಲ್ಟ್ ನೆಕ್ಸ್ಟ್ ರೌಂಡ್. ಇಲ್ಲಿ ನೋಡಿ, ಸೀಟ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್, ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನೀವು ಏನೂ ಮಾಡೋದು ಬೇಡ, ಬೈ ಡಿಫಾಲ್ಟು ಅದು ಸೆಕೆಂಡ್ ರೌಂಡಿಗೆ ಬರುತ್ತೆ. ನಿಮ್ಮ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೇ ಇದ್ದರೆ ಬೈ ಡಿಫಾಲ್ಟ್ ಸೆಕೆಂಡ್ ರೌಂಡಿಗೆ ಬರುತ್ತೆ. ಈಗ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಅಲ್ಲೂ ಕೂಡ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಎಗೇನ್ 4 ಚಾಯ್ಸಸ್ ಇರುತ್ತೆ. ಎಗೇನ್ ಸೇಮ್ ಚಾಯ್ಸು, ಸೇಮ್ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಆಯಿತು ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜಿನ ಅಲಾಟ್ ಆಗಿದೆ, NIIS ಅಲಾಟ್ ಆಗಿದೆ, ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಸೆಕೆಂಡ್ ರೌಂಡಿಗೆ ಬರ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಇನ್ ಕೇಸ್ ಕಾಲೇಜ್ ಅಪ್ಗ್ರೇಡ್ ಆದರೆ, ಫಾರ್ ಎಕ್ಸಾಂಪಲ್ NIIS ಬಂದಿತ್ತು, ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, NICS ಆಯಿತು ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ಯಾವುದು ಮೇಲ್ಗಡೆ ದಯಾನಂದ ಸಾಗರ್ CS ಅಥವಾ ದಯಾನಂದ ಸಾಗರ್ CD ಇತ್ತಂತ ಅಂದ್ಕೊಳ್ಳಿ. CD ಆದರೆ ನೀವು ಕಂಪಲ್ಸರಿ ದಯಾನಂದ ಸಾಗರ್ನೇ ತಗೊಳ್ಬೇಕು. ನನಗೆ ಮತ್ತೆ ಪುನಃ NIIS ಬೇಕಂದರೆ ಸಿಗೋದಿಲ್ಲ. ಅಪ್ಗ್ರೇಡ್ ಆದರೆ ಕಂಪಲ್ಸರಿ ಅಪ್ಗ್ರೇಡ್ ಆಗಿರೋ ಕಾಲೇಜಿನ ಅಪ್ಗ್ರೇಡೆಡ್ ಕೋರ್ಸನ್ನೇ ತಗೊಳ್ಬೇಕು. ಅದು ಬಿಟ್ಕೊಂಡು ನನಗೆ ಫಸ್ಟ್ ರೌಂಡಲ್ಲಿ ಆಗಿದ್ದೇನೆ ನಾನು ತಗೊಳ್ತೇನೆ, ನನಗೆ ಈದರ್ ಫಸ್ಟ್ ರೌಂಡು ಆರ್ ಸೆಕೆಂಡ್ ರೌಂಡ್ ಚಾಯ್ಸ್ ಅಲ್ಲ. ನಿಮಗೆ ಅಪ್ಗ್ರೇಡ್ ಆದರೆ ಅಪ್ಗ್ರೇಡ್ ಆಗಿರೋ ಕಾಲೇಜನ್ನೇ ತಗೊಳ್ಬೇಕು. ಇನ್ ಕೇಸ್ NIIS ಬಿಟ್ಟು ಬೇರೆ ಯಾವುದು ನಿಮ್ಮ ರ್ಯಾಂಕಿಂಗ್ ಆಗದೇ ಇದ್ದರೆ NIIS ಆಲ್ರೆಡಿ ಹೋಲ್ಡಲ್ಲಿ ಇರುತ್ತೆ. ಬಿಕಾಸ್ ನೀವು ಯಾವ ಚಾಯ್ಸನ್ನು ಮಾಡಿದ್ದೀರಾ, ಚಾಯ್ಸ್ 2 ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಓಕೆ, ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಇಲ್ಲಿ ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಅಗೇನ್ ಚಾಯ್ಸ್ 1 ಅಂದರೆ ಏನು ಹೇಳಿ, ನನಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟಿಂದ ಸ್ಯಾಟಿಸ್ಫೈ ಆಗಿದೆ, ನಾನು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತೀನಿ. ಅಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ ಎಂಡ್ ಆಗುತ್ತೆ. ಆಯಿತಾ. ಎಗೇನು ಚಾಯ್ಸ್ 2 ಅಂದರೆ ಮೀನಿಂಗ್ ಏನು ಹೇಳಿ, ನಂಗೆ ಸಿಕ್ಕಿರೋ ಕಾಲೇಜು ಇಷ್ಟ ಆಗಿದೆ, ಬಟ್ ಆದರೂ ಕೂಡ ಇದನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೇನೆ. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೇನೆ ಅಂತ ಮೀನಿಂಗು.
ಆಯಿತಾ. ಆಗ ಥಿಂಕ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಫೀಸ್ ಪೇ ಮಾಡಬೇಕು. ನೀವು ರೌಂಡ್ 2 ಅಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದರೆ, ರೌಂಡ್ 2 ಅಲ್ಲಿ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಥವಾ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದರೆ ಫೀಸ್ ಪೇ ಮಾಡಲೇಬೇಕು. ಇಲ್ಲಿ ನೋಡಿ, ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್, ಪೇ ದ ಫೀಸ್. ಫಸ್ಟ್ ರೌಂಡಲ್ಲಿ ಪೇ ದ ಫೀಸ್ ಇರಲಿಲ್ಲ. ಇಲ್ಲಿ ನೋಡಿ, ಫಸ್ಟ್ ರೌಂಡ್ ಚಾಯ್ಸ್ 2 ಅಲ್ಲಿ ಪೇ ದ ಫೀಸ್ ಇರಲಿಲ್ಲ. ರೌಂಡ್ 2ನ ಚಾಯ್ಸ್ 2 ಅಲ್ಲಿ ಪೇ ದ ಫೀಸ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್. ಎಗೇನ್ ಕಾಲೇಜ್ ಜಾಯ್ನ್ ಆಗಲಿಕ್ಕಿಲ್ಲ, ಜಸ್ಟ್ ಫೀಸ್ ಪೇ ಮಾಡ್ತೀರಾ, ಆ ರಿಸಿಪ್ಟನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಾ. ಓಕೆ. ಆ್ಯಂಡ್ ಇನ್ ಕೇಸ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ, ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಇದನ್ನು ರಿಜೆಕ್ಟ್ ಮಾಡ್ತೇನೆ, ಚಾಯ್ಸ್ 3 ಮಾಡಿದರೆ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ, ಆವಾಗ ಫೀಸ್ ಪೇ ಮಾಡಲಿಕ್ಕಿಲ್ಲ. ಫೀಸ್ ಪೇ ಮಾಡಲಿಕ್ಕಿಲ್ಲ ಬಿಕಾಸ್ ಯು ಆರ್ ನಾಟ್ ಹೋಲ್ಡಿಂಗ್ ಎನಿ ಕಾಲೇಜ್, ಯು ಆರ್ ರಿಜೆಕ್ಟಿಂಗ್ ದ ಕಾಲೇಜ್ ವಿಚ್ ಈಸ್ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್. ಸೊ ನೀವು ಫೀಸ್ ಪೇ ಮಾಡಲಿಕ್ಕಿಲ್ಲ. ಆಯಿತಾ. ಚಾಯ್ಸ್ 4 ಅಂದರೆ ಅಗೇನ್ ಸೇಮ್, ನಾನು ಎಕ್ಸಿಟ್ ಆಗ್ತೇನೆ, ನನಗೆ ಈ KCET ಕೌನ್ಸಿಲಿಂಗ್ ಬೇಡ ಅಂತ. ಓಕೆ. ಈಗ ಫೀಸ್ ಪೇ ಮಾಡೋದು ಎಲ್ಲಿ ಹೇಳಿ, ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಕಾಲೇಜಿಗೂ ರಿಪೋರ್ಟ್ ಆಗಬೇಕು, ಸೊ ದಟ್ ಫೀಸು ಪೇ ಮಾಡಬೇಕು. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಮಾಡಿದರೆ ಫೀಸ್ ಪೇ ಮಾಡಬೇಕು. ಎನಿವೇ ಚಾಯ್ಸ್ 2 ಮಾಡಿದರೂ ಕೂಡ ಫೀಸ್ ಪೇ ಮಾಡಲೇಬೇಕು ಇಫ್ ಯು ವಿಶ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್. ಕರೆಕ್ಟಾ. ಸೊ ಈಗ ಸೆಕೆಂಡ್ ರೌಂಡಲ್ಲೂ ನಿಮಗೆ ಸೀಟ್ ಅಲಾಟ್ ಆಗದೆ ಇದ್ದರೆ, ಇಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ಸೀಟ್ ನಾಟ್ ಅಲಾಟೆಡ್, ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಬೈ ಡಿಫಾಲ್ಟ್ ಎಲ್ಲಿಗೆ ಹೋಗ್ತೀರಾ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ. ನೀವೇನೂ ಮಾಡಲಿಕ್ಕಿಲ್ಲ, ಬೈ ಡಿಫಾಲ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ. ಆಯಿತಾ. ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ವೇಕೆನ್ಸಿ, ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತೇಳಿ ಕರೀತಾರೆ. ಓಕೆ. ಇಲ್ಲೂ ನೋಡಿ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆ್ಯಂಡ್ ಮಾಡಿಫೈ ಆಪ್ಷನ್ ಆರ್ ರೀಅರೇಂಜ್ ಆಪ್ಷನ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್. ಏನು ಮಾಡ್ಬೋದು ಅಂತ ಕೇಳಿದರೆ, ಫಸ್ಟ್ ರೌಂಡ್ನ ಸೀಟ್ ಅಲಾಟ್ಮೆಂಟ್ ಮಾಡಿ ಆದಮೇಲೆ ನಿಮ್ಗೆ ಇಲ್ಲಿ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್. ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇರೋ ಕಾಲೇಜಲ್ಲಿ ನೀವು ರೀಅರೇಂಜ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಬಟ್ ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತಾ. ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಇರೋ ಕಾಲೇಜನ್ನು ರೀಅರೇಂಜ್ ಮಾಡ್ಬೋದು, ನೋ ಪ್ರಾಬ್ಲಮ್, ಬಟ್ ನ್ಯೂ ಕಾಲೇಜ್ ಆ್ಯಡ್ ಮಾಡೋ ಆಪ್ಷನ್ನ ಕೊಡ್ತಾ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ, ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ನೀನು ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಬಿಡೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ನಿಮಗೆ ಥರ್ಡ್ ರೌಂಡಲ್ಲಿ ಬೇರೆ ಆಪ್ಷನ್ ಇಲ್ಲ. ಒನ್ಸ್ ಆಫ್ಟರ್ ಎಂಟರಿಂಗ್ ಇನ್ ಟು ದಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡಿಗೆ ನೀವು ಎಂಟ್ರ್ ಆದಮೇಲೆ ನಿಮಗೆ ಮತ್ತೆ ಯಾವ ಕಾಲೇಜನ್ನು ಇದಿರೋದಿಲ್ಲ. ಅಂದರೆ ಒಂದು ಸತಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದ್ಮೇಲೆ ನಿಮಗೆ ಚಾಯ್ಸ್ ಇರೋದಿಲ್ಲ, ಕಂಪಲ್ಸರಿ ಯಾವ ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತೆ ಅದಕ್ಕೆ ನೀವು ಜಾಯಿನ್ ಆಗಲೇಬೇಕು. ಹಾಗಂತ ನೆನಪಿಟ್ಕೊಳ್ಳಿ, ಅವರು ನಿಮಗೆ ಬೇಕಾಬಿಟ್ಟು ಕಾಲೇಜ್ಗಳನ್ನು ಕೊಡೋದಿಲ್ಲ. ಎಲ್ಲರೂ ಕೇಳ್ತಾ ಇರ್ತಾರೆ, ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದರೆ ನಮ್ಗೆ ಅವರು ಅಲಾಟ್ ಮಾಡಿದ ಕಾಲೇಜಿಗೆ ಆ್ಯಡ್ ಆಗಬೇಕು ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ನೀವು ಯಾವುದು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಿನ ಹಾಕಿರ್ತೀರ ಅದು ಬಿಟ್ಟು ಬೇರೆ ಕಾಲೇಜ್ ಅವರು ಇದು ಮಾಡೋದಿಲ್ಲ. ಆಪ್ಷನ್ ಎಂಟ್ರಿಯಲ್ಲಿರೋ ಕಾಲೇಜನ್ನು ಮಾತ್ರ ನಿಮಗೆ ಅಲಾಟ್ ಮಾಡೋದು. ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಾ. ನೀವು ಆಪ್ಷನ್ ಎಂಟ್ರಿ ಇಲ್ಲದೆ ಇರೋದನ್ನು ಕಾಲೇಜರು ಅವ್ರು ನಿಮಗೆ ಅಲಾಟ್ ಮಾಡೋದಿಲ್ಲ. ಓಕೆ. ಇದಿಷ್ಟು ಇನ್ ಕೇಸ್ ಇದಿಷ್ಟು ಆಯ್ತಲ್ಲ. ಅದಾದಮೇಲೆ ಇನ್ ಕೇಸ್ ನಿಮ್ಮ ಥರ್ಡ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂತ ಮೀನಿಂಗ್. ಓಕೆ. ಮತ್ತು ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ, ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ. ಮತ್ತು ಇಂತಿಷ್ಟು ದಿನ ಅಂತ ಕೊಡ್ತಾರೆ, ರಿಸಲ್ಟ್ ಬಂದ ಮೇಲೆ ಇಂತಿಷ್ಟು ದಿನದ ಒಳಗಡೆ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಆಗಲೇಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ರಿಪೋರ್ಟಿಂಗ್ ಟೈಮ್ ಅಂತ ಇರುತ್ತೆ, ಇಲ್ಲದೇ ಇದ್ದರೆ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಅದಾದ ನಂತರ ನೀವೀಗ ಫೀಸ್ ಹೇಗೆ ಪೇ ಮಾಡೋದು ಅದ್ರ ಬಗ್ಗೆ ನಿಮ್ಗೊಂದು ಹೇಳ್ತಾ ಇದ್ದೇನೆ ನೋಡಿ. ಫೀಸನ್ನು ಹೇಗೆ ಪೇ ಮಾಡಬೇಕು ಅಂತ ಕೇಳಿದರೆ, ನೀವು ಕಾಲೇಜನ್ನು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ, ಅಥವಾ ಚಾಯ್ಸ್ 1 ಮಾಡಿದ್ದೀರಾ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಮಾಡಿದಾಗ ಅಲ್ಲಿ ನಿಮಗೊಂದು ಚಲನನ್ನು ತೋರಿಸುತ್ತೆ. ಮೂರು ಇರುತ್ತೆ ಚಲನ, ಸೇಮ್ ಕಾಪಿದು 3 ಚಲನ್ ಒಟ್ಟಿಗೆ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಳ್ಳುವಾಗ ಅವ್ರು ನೀವು ಯಾವಾಗ ಬ್ಯಾಂಕಲ್ಲಿ ನೀವು ಫೀಸ್ ಕಟ್ತೀರಾ ಅಂತ ಅದು ಡ್ರಾಪ್ ಡೌನ್ ಮೆನು ಬರುತ್ತೆ. ನೀವು ಬ್ಯಾಂಕನ್ನು ಕೂಡ ನೀವೇ ಸೆಲೆಕ್ಟ್ ಮಾಡಬೇಕು. ಆವಾಗ ಚಲನನ್ನು ಪ್ರಿಂಟೌಟ್ ತೆಗೆದು ಆ ಬ್ಯಾಂಕಿಗೆ ಹೋಗಿ ಹಣ ಕಟ್ಟಬೇಕು. ಹಣ ಕಟ್ಟಿದ ನಂತರ ನೀವು ಅಮೌಂಟನ್ನು ಪೇ ಮಾಡಿದ ನಂತರ ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಪೇ ಮಾಡಿದ ನಂತರ ನಿಮಗೆ 1 ಅವರ್ನ ನಂತರ 1 or 2 ಅವರ್ನ ನಂತರ ನಿಮಗೆ ಇಲ್ಲಿ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದಕ್ಕೆ ಬಂದಾಗ ಏನು ಹೇಳ್ತಾರೆ, ವೆಬ್ಸೈಟಿಗೆ ಬಂದಾಗ ಅಡ್ಮಿಷನ್ ಆರ್ಡ್ರನ್ನ ನೀವು ಡೌನ್ಲೋಡ್ ಮಾಡಬೇಕು. ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕಾಲೇಜಿಗೆ ತಗೊಂಡು ಹೋಗಬೇಕು. ಈ ಥರ ಫೀಸ್ ಪೇಮೆಂಟ್ ಆಗುತ್ತೆ. ಫೀಸ್ ಪೇಮೆಂಟ್ ಅಂತ ಹೇಳಿದ್ರೆ ನಿಮಗಲ್ಲಿ 3 ರೆಸಿಪ್ಟ್ ಇರುತ್ತೆ. 3 ರೆಸಿಪ್ಟಲ್ಲಿ ನೀವು ತಗೊಂಡು ಹೋಗ್ತೀರಾ, ಚಲನ್ ಇರುತ್ತೆ. ಬ್ಯಾಂಕಿಗೆ ಹೋಗ್ತೀರಾ, ಬ್ಯಾಂಕಿಗೆ ಕಟ್ತೀರಾ, ಬ್ಯಾಂಕ್ ಅವರು 1 ಚಲನ್ ಅವ್ರು ಇಟ್ಕೊಳ್ತಾರೆ, ಇನ್ನೊಂದು 2 ಚಲನ್ ನಿಮಗೆ ವಾಪಸ್ ಕೊಡ್ತಾರೆ. ಆ 2 ಚಲನ್
ಇಲ್ಲಿ ಕೊಡಬೇಕು, ನೀವು ಯಾರಿಗೆ ಕಾಲೇಜಿಗೆ ಒಂದು ಕೊಡಬೇಕು, ಒಂದು ನಿಮ್ಗೆ ರೆಫರೆನ್ಸ್ ಬೇಕಾಗುತ್ತೆ. ಯಾಕಂದರೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗುತ್ತೆ. ಚಲನ್ ನೀವು ಹಣ ಕಟ್ಟಿದ ಒಂದು 1 ಅವರ್ ಅಥವಾ 2 ಅವರಲ್ಲಿ ಪುನಃ ಲಾಗಿನ್ ಆದರೆ ನಿಮಗೆ KE ವೆಬ್ಸೈಟಲ್ಲಿ ನಿಮಗೆ ಇದು ಬರುತ್ತೆ, ಅಡ್ಮಿಷನ್ ಆರ್ಡರ್ ಅಂತ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೊಂಡು, ಇಲ್ಲಿದೆ ನೋಡಿ, ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಿದರೆ ಅಲ್ಲಿಗೆ ಮುಗೀತದೆ. ಓಕೆ, ಇಲ್ಲಿದೆ ನೋಡಿ, ಚಾಯ್ಸ್ 1 ಮಾಡಿದವರು ಆಫ್ಟರ್ ದ ರೆಸಿಪ್ಟ್ ಆಫ್ ದ ಪೇಮೆಂಟ್. ಇಲ್ಲಿ ನೋಡಿ, ಇಂದ ಚಲನಲ್ಲಿ ಏನೆಲ್ಲ ಇರುತ್ತೆ ಕೇಳಿದರೆ ನಿಮ್ಮ ನೇಮ್ ಇರುತ್ತೆ, CET ನಂಬರ್ ಇರುತ್ತೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಫೀಸ್ ಎಷ್ಟು, ಎಲ್ಲಿ ಯಾವ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕು, ಅದೆಲ್ಲದನ್ನು ಇದು ಮಾಡುತ್ತೆ. ಓಕೆ, ಅದಾದ ನಂತರ ಆಫ್ಟರ್ ಡೌನ್ಲೋಡಿಂಗ್ ದ ಚಲನ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಪ್ರಿಸ್ಕ್ರೈಬ್ಡ್ ಫೀಸ್ ಇನ್ ದ ನಿಯರ್ ಬೈ ಬ್ಯಾಂಕ್. ನಿಯರೆಸ್ಟ್ ಬ್ಯಾಂಕ್ ಅಂತ ಕೇಳಿದರೆ ನೀವು ಯಾವುದು ಚಾಯ್ಸ್ ಮಾಡಿರ್ತೀರ ಬ್ಯಾಂಕನ್ನು, ಅಂದರೆ ಅವ್ರು ಕೇಳ್ತಾರೆ, ನೀವು ಆಪ್ಷನ್ 1 ಸೆಲೆಕ್ಟ್ ಮಾಡಿದಾಗ ಕೇಳ್ತಾರೆ ಯಾವ ಬ್ಯಾಂಕ್ ಅಂತ, ಆ ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕು. ಆಯಿತಾ, ಬ್ಯಾಂಕಿಗೆ ಆಫ್ಟರ್ ರಿಸಿಪ್ಟ್ ಆಫ್ ದ ಪೇಮೆಂಟ್ ಬ್ಯಾಂಕ್ ವಿಲ್ ರಿಟರ್ನ್ ದ ಕ್ಯಾಂಡಿಡೇಟ್ ಕಾಪಿ ಆಫ್ ದ ಕ್ಯಾಂಡಿಡೇಟ್ ಬೈ ರಿಟೇನಿಂಗ್ ದ KE ಆ್ಯಂಡ್ ಬ್ಯಾಂಕ್ ಕಾಪಿ. ಅಂದರೆ ಗೊತ್ತಾಯ್ತಲ್ಲ, 1 ಬ್ಯಾಂಕ್ ಕಾಪಿ ಅವರು ತಗೊಳ್ತಾರೆ, 2 ನಿಮಗೆ ವಾಪಸ್ ಕೊಡ್ತಾರೆ. ಇದೆಲ್ಲ ಪೇಮೆಂಟ್ ಆದ ನಂತರ 1 ಅವರ್ನ ನಂತರ ಯು ವಿಲ್ ಗೆಟ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್. ಯು ಕ್ಯಾನ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಬೋದು. ಆಫ್ಟರ್ ಟೇಕಿಂಗ್ ದ ಅಡ್ಮಿಷನ್ ಆರ್ಡರ್ ಟೇಕ್ ಅ ಪ್ರಿಂಟ್ಔಟ್, ನಿಮ್ಮ ಸಿಗ್ನೇಚರ್ ಹಾಕಿ, ಆ ಡೌನ್ಲೋಡೆಡ್ ಅಡ್ಮಿಷನ್ ಆರ್ಡರ್ ಇದೆಯಲ್ಲ ಅದಕ್ಕೆ ನಿಮ್ಮ ಸಿಗ್ನೇಚರ್ ಹಾಕಿ ಅಡ್ಮಿಷನ್ ಆರ್ಡರ್ಗೆ ರಿಪೋರ್ಟ್ ದ ಕಾಲೇಜ್. ನಿಮ್ಮ ಯಾವ ಡಾಕ್ಯುಮೆಂಟ್ ಇದೆ ಅದೆಲ್ಲದನ್ನು ಒರಿಜಿನಲ್ ಡಾಕ್ಯುಮೆಂಟು ಒಂದು 3-4 ಏನು ಹೇಳ್ತಾರೆ ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ, ಜೆರಾಕ್ಸ್ ಸೆಟ್ಟನ್ನು ತೆಗೆದಿಟ್ಕೊಳ್ಳಿ. ಅದರಲ್ಲಿ ಒಂದಕ್ಕೆ ಅಟೆಸ್ಟೇಷನ್ ಮಾಡ್ಕೊಳ್ಳಿ, ಅಂದರೆ ನೆಸೆಸಿಟಿ ಇಲ್ಲ ಅಟೆಸ್ಟೇಷನ್, ಬಟ್ ಟು ಬಿ ಇನ್ ಅ ಸೇಫರ್ ಸೈಡ್ ಅಟೆಸ್ಟೇಷನ್ ಮಾಡಿಕೊಂಡು ಇದೆಲ್ಲ ತಗೊಂಡು ಕಾಲೇಜಿಗೆ ಹೋಗಿ ವಿತ್ ಯುವರ್ ಅಡ್ಮಿಷನ್ ಆರ್ಡರ್ ತಗೊಂಡು, ಅವ್ರು ಹೇಳಿರ್ತಾರೆ ಇಂತಿಷ್ಟು ಡೇಟ್ ಒಳಗಡೆ ರಿಪೋರ್ಟ್ ಮಾಡಬೇಕಂತ, ಅದಿಷ್ಟು ಒಳಗಡೆ ರಿಪೋರ್ಟ್ ಮಾಡಬೇಕು ಅಷ್ಟೇ. ಗೊತ್ತಾಯ್ತಲ್ಲ ಎಲ್ರಿಗೂ? ಇದು ಹೋಪ್ ತುಂಬ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತ ಡೌಟ್ಸ್ಗಳಿದ್ರೆ ಖಂಡಿತ ಅದಕ್ಕೆ ಆನ್ಸರ್ನ ಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ ಪ್ರಾಸೆಸ್ ರೌಂಡ್ 1, ರೌಂಡ್ 2, ರೌಂಡ್ 3 ಆ್ಯಂಡ್ ಅದರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂದರೆ ಏನು, ಇದಿಷ್ಟು ನಿಮ್ಮ ಪ್ರಾಸೆಸ್. ಫೀಸ್ ಹೇಗೆ ಪೇ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದೇನೆ. ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಡಾಕ್ಯುಮೆಂಟ್ ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಕೇಳ್ತೇನೆ. ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ, ಈಗ ಹೇಳಿದ್ರಲ್ಲಿ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಕನ್ಫ್ಯೂಷನ್ಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.